ಬಂದಿದ್ದೀನಿ ವಿಜಯಪುರಗೆ. ಸೊ ತುಂಬ ಖುಷಿ ಆಯಿತು. ಎಂಟೈರ್ ಕರ್ನಾಟಕ ನಮ್ಮದು ಕಲ್ಟ್ ಪ್ರವಾಸ ಅನ್ನೋ ಒಂದು ಟೂರ್ ಅಂತ ಹಾಕ್ಕೊಂಡಿದ್ದೀವಿ. ಸೊ ಅದರಲ್ಲಿ 31 ಡಿಸ್ಟ್ರಿಕ್ಟು 88 ತಾಲೂಕುಗಳನ್ನ ನಾವು ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀವಿ. ಕಲ್ಟ್ ಸಿನಿಮಾ ಪ್ರಮೋಷನು ಜನವರಿ 23ಗೆ ಬಿಡುಗಡೆ ಆಗ್ತಿರೋದ್ರಿಂದ ಸೊ ಎಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಇವತ್ತು ವಿಜಯಪುರಗೂ ಬಂದೆ. ಈಗ ನೆಕ್ಸ್ಟ್ ಇಲ್ಲಿಂದ ನಾನು ಇವತ್ತು ಕಾರ್ಯಕ್ರಮ ಮುಗೀತು, ಇನ್ನೊಂದು ಕಾಲೇಜ್ ಇದೆ, ಅದನ್ನು ಮುಗಿಸ್ಕೊಂಡು ಸೀದಾ ಇಲ್ಲಿಂದ ಬೆಳಗಾಂ ಹೋಗ್ತೀನಿ. ಈಗ ನೆಕ್ಸ್ಟ್ ರೂಟು ಬೆಳಗಾಮು, ಧಾರವಾಡ, ಹುಬ್ಳಿ, ಹಾವೇರಿ ಮತ್ತು ನಮ್ಮ ದಾವಣಗೆರೆ. ಈಗ ಸದ್ಯಕ್ಕಂತೂ ನಾವು ಇನ್ನೂ ಹೇಳೋಕ್ಕಾಗಲ್ಲ, ಮನೆಗೆ ತುಂಬ ಅರ್ಲಿ ಆಗೋಗುತ್ತೆ. ಯಾಕಂದರೆ ಇನ್ನೂ 40-45 ದಿನ ಇದೆ ಸಿನಿಮಾ ರಿಲೀಸ್ಗೆ. ಸೊ ಹತ್ತಿರ ಇರುವಾಗ ನಮಗೂ ಗೊತ್ತಾಗುತ್ತೆ. ನಿರ್ದೇಶಕರು ಬಂದ್ಬಿಟ್ರು ನಮ್ಮ ಲೋಕಿ ಸಿನಿಮಾಸ್ ಅಂತ ಹೇಳಿ, ನಮ್ಮ ಕರ್ನಾಟಕದವರು. ಸೊ ಅವರು ಈ ಸಿನಿಮಾನ ನಿರ್ಮಾಪಕರು. ಮತ್ತು ನಮ್ಮ ನಿರ್ದೇಶಕರು ಬಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್ ಅಂತ ಹೇಳಿ, ಓದ್ ಸಿನಿಮಾ ಅವ್ರದ್ದು ಉಪಾಧ್ಯಕ್ಷ ಅಂತ ತಾವೆಲ್ಲರೂ ನೋಡಿರ್ತೀರ. ಸೊ ಆ ಸಿನಿಮಾ ಡೈರೆಕ್ಟರು. ಎಷ್ಟು ಅದೇ 31 ಜಿಲ್ಲೆಗಳು ಇದೆ ಸರ್. ಎಂಟೈರ್ ಕರ್ನಾಟಕ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್. ನೀವೇ ನೋಡ್ತಿದ್ರಲ್ಲ, ಇವಾಗ ಇಲ್ಲೂ ಕಾಲೇಜ್ ಬಂದಿದೆ. ಸೊ ಮಕ್ಕಳಾಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು. ಏನಕ್ಕಂದ್ರೆ ನಮ್ಮ ಸಿನಿಮಾದು 2-3 ಹಾಡು ತುಂಬಾ ಹಿಟ್ ಆಗಿದೆ. ಸೊ ಅಲ್ಲೂ ತುಂಬಾ ಹಂಚೋಗಿದೆ. ಸೊ ಹಂಗಾಗಿ ಸಿನಿಮಾದ ಒಂದು ಟಾಕ್ ಆಗ್ಬೋದು, ಒಂದು ಕ್ರೇಜ್ ಆಗ್ಬೋದು, ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಿದೆ ನನಗೆ. ಪಿಕ್ಚರ್ ಬಗ್ಗೆ ಏನ್ ಹೇಳಿ ಸರ್ ನಾನು? ಇಲ್ಲ ಸರ್, ಒಂದೇ ಲ್ಯಾಂಗ್ವೇಜ್, ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಅರ್ಥ ಇಲ್ಲ ಹೌದು. ಅದೇ ಸರ್ ಹೇಳ್ದಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲೋ ಹೋದ್ರು ಕೂಡ ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಏನಕ್ಕಂದ್ರೆ ನಾನು ಓದ್ ಸಿನಿಮಾನು ಚೆನ್ನಾಗಿ ವರ್ಕ್ ಆಗಿತ್ತು ಈ ಬೆಲ್ಟ್ ಅಲ್ಲಿ ಎಲ್ಲ. ಒಂದು ಎರಡನೇದು, ಅದು ಸಿನಿಮಾಕ್ಕಿಂತ ಹೆಚ್ಚಾಗಿ ನನ್ನ ಹಾಡು, ಬೆಳಕಿನ ಕವಿತೆ ಹಾಡು ಎಲ್ರಿಗೂ ಮುಟ್ಟಿದೆ. ಸೊ ಹಂಗಾಗಿ ನಾನೇನು ಹೊಸೊಬ್ಬ ಅಲ್ಲ ಇಲ್ಲಿ. ಸೊ ಎಲ್ರಿಗೂ ಮುಖ ಪರಿಚಯ. ಆಮೇಲೆ ಈ ಸಿನಿಮಾದು ಎಲ್ಲ ಹಾಡುಗಳು ಆಲ್ಮೋಸ್ಟ್ ಹಿಟ್ ಆಗಿದೆ. ಅಯ್ಯೋ ಶಿವನಂತೂ ಬ್ಲಾಕ್ ಬಸ್ಟರ್ ಹಿಟ್ ಆಗೋಯ್ತು. ಸೊ ಹಂಗಾಗಿ ಎಲ್ರಿಗೂ ಗೊತ್ತು. ಹಾಗೆ ಕಲ್ಟ್ ಸಿನಿಮಾ ಪ್ರವಾಸ ಅಂತ ನಾವು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇದೀವಿ. ಸೊ ಎಲ್ರಿಗೂ ಗೊತ್ತಿರುತ್ತೆ ನಾನು ಬರ್ತಾ ಇರೋದು. ಆಮೇಲೆ ನನ್ಗೆ ಯಾವುದೇ ರೂಟ್ ಇದೆಯಲ್ಲ, ಅದೆಲ್ಲ ಕಡೆ ನಾನು ಬರೋ ಮುಂಚೆ ಸೋಷಿಯಲ್ ಮೀಡಿಯಾಲೆಲ್ಲ ಚೆನ್ನಾಗಿ ಕ್ಯಾಂಪೇನ್ ಮಾಡಿ ಜನ ತಿಳಿಸಿ ನಾನು ಬರ್ತಾ ಇರೋದ್ರಿಂದ ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಸಂಗೀತ ಗಾಯಕರಿಗೆ ಅರ್ಜುನ್ ಮತ್ತೆ ಯಾರ್ಯಾರು ಸಂಗೀತ ಗಾಯಕರು? ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಮ್ಮ. ಬೇರೆ ಯಾರ್ಯಾರು ಸಿಂಗರ್ಸ್ ಇದ್ದಾರೆ? ಮತ್ತೆ ಅದೇ ಈಗ ಅಯ್ಯೋ ಶಿವನೇ ಹಾಡು ಬಂದ್ಬಿಟ್ಟು ನಮ್ಮ ಪೃಥ್ವಿ ಭಟ್ ಮತ್ತೆ ಜಸ್ಕರನ್ ಸಿಂಗ್ ಅವರು ಹಾಡಿದ್ದು. ಮತ್ತೆ ನಮ್ಮ ಬ್ಲಡಿ ಲವ್ ಅಂತ ಒಂದು ಡಾನ್ಸ್ ನಂಬರ್ ಸಾಂಗ್ ಇತ್ತು, ಕಮರ್ಷಿಯಲ್ ಸಾಂಗ್ ಇತ್ತು, ನಮ್ಮ ಚಂದನ್ ಶೆಟ್ಟಿ ಅವರ ಹಾಡಿದ್ರು. ಸೊ ಹಲವಾರು ಸುಮಾರು ಸಿಂಗರ್ಸ್ ಎಲ್ಲ ಹಾಡಿದ್ದಾರೆ. ಈಗ ನೆಕ್ಸ್ಟ್ ಇದೇ ತಿಂಗಳು ಒಳಗಡೆ ಇನ್ನೊಂದು ಹೊಸ ಇಟ್ಕೊಡ್ತೀನಿ ನೋಡಿ ನಿಮ್ಗಳಿಗೆ. ನಂದು ಮತ್ತೆ ರಚಿತಾರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಅದು ಇದೇ ತಿಂಗಳು ಒಳಗಡೆ ನಾನು ರಿಲೀಸ್ ಮಾಡ್ತೀನಿ. ಯಾವ್ದಮ್ಮ? ಇಲ್ಲ, ನಾನು ನಾಯಕ ಕಲ್ಲಾಗೆಲ್ಲ ನಾನೇ ಇದರಲ್ಲಿ, ಒಳ್ಳೆವನು ಕೆಟ್ಟವ್ ನಾನೇ ಅದರಲ್ಲಿ. ಹೌದು ಸರ್. ಕಲ್ಟ್ದು ಸುಮಾರು ಅರ್ಥಗಳು ಇದೆ. ಕಲ್ಟ್ ಅಂದ್ರೆ ಕಲ್ಚರ್ ಅಂತಾನು ಹೇಳ್ತಾರೆ ಕೆಲವರು. ಕಲ್ಟ್ ಅಂದ್ರೆ ಈಗ ಕಲ್ಟ್ ಸಿನಿಮಾ ಅಂತ ಹೇಳ್ತೀವಿ, ಕಲ್ಟ್ ಅಭಿಮಾನಿಗಳು ಅಂತ ಹೇಳ್ತಾರೆ, ಇಲ್ಲ ಕಲ್ಟ್ ಸಾಂಗ್ಸ್ ಇದೆ ಅಂತ ಹೇಳ್ತಾರೆ. ಇಲ್ವಾ, ಕಲ್ಟ್ ಅಂದ್ರೆ ನಥಿಂಗ್ ಬಟ್ ಅದರ ಎರಡನೇ ಅರ್ಥ ಅಂದ್ರೆ ಸಿಂಪಲ್ ವೇಲಿ ಅರ್ಥ ಮಾಡಿದ್ರೆ ಮಾಸ್, ಅಷ್ಟು ಆ ಥರ ಸರ್. ಯಾವುದು ಸರ್ ಮೂವಿದಲ್ಲಿ ಏನ್ ಸಂದೇಶ ಕೊಟ್ಟಿದ್ದಾರೆ ಸರ್? ಸಂದೇಶ ಅಂತ ಹೇಳೋದು ಈಗ ತುಂಬಾ ಬೇಗ ಆಗೋಗ್ಬಿಡುತ್ತೆ. ಆದ್ರೆ ಈ ಸಿನಿಮಾ ಬಂದ್ಬಿಟ್ಟು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ಈಗ ಏನಾಗ್ತಿದೆ ಸರ್, ಈಗ ಕಾಂಪಿಟೇಷನ್ ನಮಗೆ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಬೇರೆ ಭಾಷೆ ಸಿನಿಮಾದಾಗ್ಬೋದು, ನಮ್ಮ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ವರ್ಕ್ ಆಗ್ತಿಲ್ಲ. ಪಾಪ ತಾವೆಲ್ಲರೂ ನೋಡ್ತಾ ಇರ್ತೀರಿ, ಬೇರೆ ಕಲಾವಿದರು ನಿಮ್ಮ ಮಾಧ್ಯಮ ಮುಖಾಂತರ ಇಲ್ಲ ಅವರು ವಿಡಿಯೋಗಳು ಮಾಡ್ಕೊಂಡು ಅವ್ರು ಅಳ್ತಿದ್ದಾರೆ, ನಮ್ಮ ಸಿನಿಮಾ ಜನ ಬರ್ತಾ ಇಲ್ಲ ಅಂತ ಹೇಳಿ. ಅವ್ರು ಏನಮ್ಮ ನಾನು ಮುಗಿಸ್ಬಿಡ್ತೀನಿ ಒಂದು ನಿಮಿಷ. ಸೊ ಜನ ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತು ಕನ್ನಡ ಇಂಡಸ್ಟ್ರಿಗೆ ಯಾವ ಸಂದರ್ಭದಲ್ಲಿ ಇದೆ ಅಂತ ಹೇಳಿ. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು, ನಮ್ಮ ಬೇರೆ ಭಾಷೆಯವ್ರನ್ನ ತಲೆಯಲ್ಲಿ ಇಟ್ಕೊಂಡು, ಅಂದರೆ ನಮ್ಮ ಕನ್ನಡ ಜನ, ನಾನು ಒಂದಂತೂ ವಾದ ಮಾಡ್ತೀನಿ, ಯಾರ್ಯಾರು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿರೋ ಎಲ್ಲರಂತೂ ಒಂದು ಹೆಮ್ಮೆ ಪಡ್ತಾರೆ. ಎದೆ ತಟ್ಕೊಂಡು ಬೇರೆ ಭಾಷೆಯವ್ರಿಗೆ ಹೇಳ್ಬೋದು, ಪರವಾಗಿಲ್ಲಪ್ಪ ನಮ್ಮ ಭಾಷೆಯಲ್ಲೂ ಸಿನಿಮಾ ಈ ಥರ ಬರ್ತಾ ಇದೆ ಅಂತ ಹೇಳಿ ಹೆಮ್ಮೆ ಪಡ್ತಾರೆ. ಅಷ್ಟು ಹೇಳ್ತೀನಿ ನಾನು. ಹೇಳ್ತೀನಮ್ಮ, ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಇದು. ಸೊ ಏನಕ್ಕೆ ಇದು ಸಿನಿಮಾದ ಮೇನ್ ಬೇಸ್ ಏನಂತಂದ್ರೆ, ಇವತ್ತಿನ ಕಾಲದಲ್ಲಿ ಹುಡುಗರು ಕಡೆಯಿಂದ ಹೆಂಗ್ ಹ್ಯಾಮಾರ್ತಿದ್ದಾರೆ, ಹುಡುಗರು ಹುಡುಗಿರ ಕಡೆಯಿಂದ ಹೆಂಗ್ ಮೋಸ ಆಗ್ತಿದ್ದಾರೆ ಅನ್ನೋ ಮೇಲೆ ಸಿನಿಮಾ. ಇವತ್ತಿನ ಜನರೇಷನ್ ಸಿನಿಮಾ ಆದ್ರೆ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಬಂದು ಸಿನಿಮಾ ನೋಡ್ಬೋದು. ಹಲವಾರು ಎಲಿಮೆಂಟ್ಸ್ಗಳು ಇದೆ. ದೊಡ್ಡವ್ರು ನೋಡಿದಾಗ ಸ್ವಲ್ಪ ಮುಜುಗರ ಅನ್ಸ್ಬೋದು, ಸಾಂಗಿಂಗ್ ಅಲ್ಲಿ, ಪ್ಯಾಥೋ ಸಾಂಗ್ ಅಲ್ಲಿ. ಯಾಕಂದ್ರೆ ಅದು ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿತಿರ್ತಾನೆ, ಸಿಗರೇಟ್ ಜಾಸ್ತಿ ಸೇರ್ತಿರ್ತಾನೆ. ಹಂಗಾಗಿ ಅದು ಇವತ್ತಿನ ಯೂತ್ಗೆ ಅಟ್ರಾಕ್ಟ್ ಮಾಡಕ್ ಅಷ್ಟೇ.
ಅದು ಬಿಟ್ಟು ಬಲ್ಗಾರು ಆ ಥರ ಹೆಣ್ಮಕ್ಳು ಆಗ್ಬೋದು, ಮಕ್ಳು ಆಗ್ಬೋದು, ಇಲ್ಲ ದೊಡ್ಡವ್ರು ಆಗ್ಬೋದು, ಯಾರು ಮುಜುಗರ ಪಡೋ ಥರ ಏನೂ ಇದಿಲ್ಲ. ಫ್ಯಾಮಿಲಿ ಸಮೇತ ಒಂದು ಸಿನಿಮಾ ನೋಡ್ಬೋದು. ಹಂಪಿ ವಿಜಯನಗರಲ್ಲಿ ಆಗಿದೆ, ಬೆಂಗಳೂರಲ್ಲಿ ಆಗಿದೆ, ಮೈಸೂರಲ್ಲಿ ಆಗಿದೆ, ಚಿತ್ರದುರ್ಗದಲ್ಲಿ ಆಗಿದೆ. ಸೊ ಹಲವಾರು ಕಡೆ ಮತ್ತೆ ಪೂರ್ತಿ ಸಿನಿಮಾ ಕರ್ನಾಟಕದಲ್ಲಿ ಆಗಿರುತ್ತೆ ಸರ್ ಸಿನಿಮಾ ಶೂಟಿಂಗ್. ಈ ಚಿತ್ರದೊಳ ಕಲಾವಿದರು ಎಲ್ಲ ಅಂದ್ರ ಈಗ ಮೊದಲಿಗೆ ಸಿನಿಮಾ ಮಾಡಿದ ಕಲಾವಿದರು ಇದ್ದಾರೋ ಅಥವಾ ಮತ್ತೆ ಹೊಸಬ್ರು ಯಾರಾದ್ರೂ? ಹಲವಾರು ಹೊಸಬ್ರು ಇದ್ದಾರೆ, ಹಲವಾರು ಹಳಬ್ರು ಇದ್ದಾರೆ. ಸೊ ರಂಗನಾಥ್ ರಘು ಇದ್ದಾರೆ, ಅಚ್ಯುತ್ ಅವರು ಇದ್ದಾರೆ, ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಹೀರೋಯಿನ್ ಆಗಿ ಪಾತ್ರ ಮಾಡ್ತಿದ್ದಾರೆ. ಇನ್ನೊಂದು ಮಲೇಕಾ ವಾಸುಪಾಲ್ ಅವರು ಅವರು ಹೀರೋಯಿನ್ ಈ ಸಿನಿಮಾಗೆ. ಸೊ ಅವರಿಬ್ರು ಬಜೆಟ್ ಎಷ್ಟಿದೆ? ಈಗ ಬಜೆಟ್ ನಾನು ಹಿಂಗೆ ಹೇಳಕ್ಕಾಗತ್ತೆ, ನಿರ್ಮಾಪಕರು ಕೇಳ್ಬೇಕಲ್ವಾ, ಅವ್ರು ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿ. ಗೊತ್ತಿಲ್ಲಮ್ಮ ನನಗೆ ಪೇಮೆಂಟ್ ಕೊಟ್ಟರು, ನನ್ನ ಕರ್ತವ್ಯ ಏನು, ಬೆಳಗ್ಗೆ ಬಾ ಸಾಯಂಕಾಲ ಮುಗಿಸ್ಕೊಂಡು ಹೋಗ್ತಾ ಇರೋ, ಏನು ಆಕ್ಟಿಂಗ್ ಅಷ್ಟೇ. ಮುಂದೆ ಬರ್ತಾ ಇರುತ್ತೆ ತಮ್ಮ ಪ್ರಾಜೆಕ್ಟ್ಗಳಲ್ಲಿ, ಸರಿ ಸರ್ ಕೇಳಿ ಸರ್. ಮುಂದೆ ಬರ್ತಾ ಇರುತ್ತೆ ತಮ್ಮ ಫಿಲ್ಮ್ ಪ್ರಾಜೆಕ್ಟ್ಗಳಲ್ಲಿ. ಸೊ ಏನಂದ್ರೆ ಜೈದ್ ಖಾನ್ ಅಭಿಮಾನಿಗಳು ಇದಕ್ಕೆ ಒಂದು ಸ್ಪರ್ಧೆಯಲ್ಲಿ ರಾಜಕೀಯವಾಗಿ ಒಂದು ರೂಪದಲ್ಲಿ ನೋಡ್ಬೇಕು ಅಂತ ಜೈದ್ ಖಾನ್ ಅಭಿಮಾನಿಗಳು. ಬೇಡ ಸರ್, ನನಗೆ ಆಸೆ ಇಲ್ಲ, ಪರ್ಸ್ನಲ್ ಆಗಿ ನನಗೆ ಆಸೆ ಇಲ್ಲ, ನನಗೆ ಯಾವ ಇಂಟ್ರೆಸ್ಟು ಇಲ್ಲ. ನನಗೆ ಸಿನಿಮಾ ಹುಚ್ಚು, ನನಗೆ ಆ್ಯಕ್ಟಿಂಗ್ ಮಾಡಬೇಕು, ನಾನು ಕಲಾವಿದ ಆಗಬೇಕು ಅಂತ ಚಿಕ್ಕ ವಯಸ್ಸಿನ. ರಾಜಕೀಯ ಅಲ್ಲ, ಪರದೆ ಮೇಲೆ ತಮ್ಮ ರಾಜಕೀಯ ನಾಯಕನಾಗಿ ಹೋಗ್ಬೇಕನ್ನೋ ಒಂದು. ಬೇಡ ಸರ್, ನೋಡುವ ಆ ಥರ ಪಾತ್ರಗಳು ಬಂದಾಗ ನೋಡುವ. ನನಗಂತೂ ಇಂಟ್ರೆಸ್ಟ್ ಇಲ್ಲ, ನಿಜ ಜೀವನದಲ್ಲೂ ಇಲ್ಲ, ಸ್ಕ್ರೀನ್ ಮೇಲೂ ರಾಜಕೀಯ ಅನ್ನೋ ಒಂದು ಇದನ್ನೇ ನನಗೆ ಬೇಡ ಅಂತ, ನಂಗೆ ಇಷ್ಟ ಇಲ್ಲ ಪರ್ಸನಲಿ ಆಗಿ. ನೆಕ್ಸ್ಟ್ ಸಿನಿಮಾ ಆಫರ್ ಏನಾದ್ರು ಇದೆ? ಆಲ್ರೆಡಿ 4 ಕಮಿಟ್ಮೆಂಟ್ ಆಗೋಗಿದೆಮ್ಮ ನಂದು. ಆಲ್ರೆಡಿ ಕಮಿಟ್ಮೆಂಟ್ ಆಗಿ ಆಲ್ಮೋಸ್ಟ್ ಪ್ರೀ ಪ್ರೊಡಕ್ಷನ್ ಎಲ್ಲ ಶುರು ಆಗೋಗ್ಬಿಟ್ಟಿದೆ. ಇದು ಸಿನಿಮಾ ಒಂದು ಸ್ವಲ್ಪ ಒಂದು ರೇಂಜ್ ನಿಂತ್ಕೊಂಡು ಜನ ಅದನ್ನು ಸ್ವೀಕರಿಸ್ಕೊಂಡು ನನ್ನ ಆಶೀರ್ವಾದ ಮಾಡಿದ್ರೆ, ಇವಾಗ ನಾನು ಏನು ಅನ್ಕೊಂಡಿದ್ದೀನೋ ಇನ್ನೂ ಒಂದು ಸ್ವಲ್ಪ ನನಗೆ ಜನ ಧೈರ್ಯ ತುಂಬಿಸಿದ್ರೆ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಆ ಸಿನಿಮಾನ ನಾನು ಮಾಡ್ಬೋದು, ಬಜೆಟ್ ಇನ್ಕ್ರೀಸ್ ಮಾಡ್ಬೋದು, ಬೇರೆ ಬೇರೆ ಭಾಷೆಯಿಂದ ಆರ್ಟಿಸ್ಟ್ಗಳನ್ನು ಕರೆಸಿ ಇನ್ನೂ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಮಾಡ್ಬೋದು. ಸರ್ ಬೈಕ್ ರೈಲೇ ಆಯಿತು, ವಿಜಯಪುರ ಜನಕ್ಕೆ ಏನೇನು ಬಯಸ್ತಾರೆ? ಅದೇ ಸರ್, ಯಾವ ಜನ್ಮದ ಪುಣ್ಯ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಮೊದಲನೇ ಬಾರಿ ವಿಜಯಪುರಕ್ಕೆ ಬರ್ತಾ ಇರೋದು. ಸೊ ಜನ ಇಲ್ಲಿ ನನಗೆ ತೋರಿಸೋ ಪ್ರೀತಿ ಅಭಿಮಾನ ನಾನು ಹಲವಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ನನ್ನ ದೇಹದ ಅವ್ರಿಗೆ ಕೊನೆ ರಕ್ತ ಕೊಟ್ಟರು ಅವ್ರುಗಳು ಕಮ್ಮಿ. ಏನಕ್ಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿ ಬದುಕಿರೋದೇ ಉತ್ತರ ಕರ್ನಾಟಕ, ಅವ್ರ ಒಂದು ಭಿಕ್ಷೆಯಿಂದನೇ ಹೇಳ್ಬೋದು, ಏನೂ ತಪ್ಪಿಲ್ಲ, ಅಷ್ಟೇ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಉತ್ತರ ಕನ್ನಡ ಕಲಾವಿದರಿಗೆ ಚಲನಚಿತ್ರ ಮಂಡಳಿ ಕಾರ್ಯಕ್ರಮ ನಡೀತಾರೆ ಅಂತ ಅವ್ರದ್ದು ಒಂದು ನಾನು ಹಲವಾರು ಚಲನಚಿತ್ರ ಏನು ಕಲಾವಿದರಿದ್ದಾರೆ, ಹೌದು, ಎಲ್ಲೋ ಒಂದು ಕಡೆ ತಾರತಮ್ಯ ಮಾಡ್ತಾರೆ. ಅದೇ ನಾನು ಹಲವಾರು ಈಗ ನಾನು ಪ್ರಚಾರಕ್ಕೆ ಬರ್ತಾರೋದ್ರಿಂದ, ಉತ್ತರ ಕರ್ನಾಟಕ ಜಾಸ್ತಿ ಓಡಾಡ್ತಾರೋದ್ರಿಂದ, ಜನನ ಭೇಟಿ ಆಗ್ತಾರೋದ್ರಿಂದ ನನಗೂ ವಿಷಯ ಕಿವಿಗೆ ಬಿತ್ತು. ಉತ್ತರ ಕರ್ನಾಟಕ ಅವ್ರಿಗೆ ಅವಕಾಶಗಳು ಕೊಡ್ತಿಲ್ಲ, ಪಾಪ ಅವರು ತುಂಬ ಕಷ್ಟಪಡ್ತಾವ್ರ ಅಂತ. ಇಲ್ಲಿವರೆಗೂ ನನಗೆ ಮಾಹಿತಿ ಬಂದಿರಲಿಲ್ಲ. ಈ ಬಾರಿ ಫಸ್ಟ್ ಟೈಮ್ ತುಂಬ ಜನ ಅಂತ ಕೇಳ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ನಾನು ಒಂದೇ ವಾದ ಮಾಡ್ತೀನಿ, ನಾನು ನೆಕ್ಸ್ಟ್ ಯಾವುದೇ ಸಿನಿಮಾ ಇದ್ರೂ ಅಟ್ಲೀಸ್ಟ್ ಇಬ್ರಿಗಾದ್ರೂ ಉತ್ತರ ಕರ್ನಾಟಕ ಅವ್ರಿಗೆ ಹಾಕ್ಕೊಡ್ತೀನಿ. ನನ್ನ ಕೈಗೆ ಎಷ್ಟಾಗೋದು ಅಷ್ಟು ಮಾಡ್ತೀನಿ. ಇಲ್ಲ ಸರ್, ಈ ಸಿನಿಮಾದಲ್ಲಿ ಯಾವುದಿಲ್ಲ. ಇದು ಬೇಸ್ಟ್ ಕರ್ನಾಟಕ, ಬೆಂಗಳೂರು ಬೇಸ್ಟ್ ಸಿನಿಮಾ ಇದು. ಏನಕ್ಕಂದ್ರೆ ಉತ್ತರ ಕರ್ನಾಟಕ ಅವ್ರದ್ದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಸರ್, ಉತ್ತರ ಕನ್ನಡ ಭಾಷೆ ಇದೆಲ್ಲ ಕನ್ನಡನೇ, ಅದರ ಸ್ಲ್ಯಾಂಗ್ ಸ್ವಲ್ಪ ಫಾಸ್ಟ್ ಆಗಿರುತ್ತೆ, ಸ್ವಲ್ಪ ಚಲೋ, ಆದರೆ ಅವ್ರದ್ದು ಸ್ಲ್ಯಾಂಗ್ ಹಂಗಿರುತ್ತೆ. ಸೊ ಅದೇನಾಗುತ್ತೆ, ನಾವು ಕರ್ನಾಟಕಕ್ಕೆ ಸಿನಿಮಾ ಮಾಡಿದಾಗ ಬೇರೆ ಈಗ ತುಮಕೂರು ಆಗ್ಬೋದು, ಕೋಲಾರ ಕಡೆ ಆಗ್ಬೋದು, ಈಗ ನಮ್ಮ ಬೆಂಗಳೂರು ಸಿಟಿ ಆಗ್ಬೋದು, ಅವ್ರ ಆಡಿಯನ್ಸ್ಗೆ ಪಾಪ ಅರ್ಥ ಆಗಲ್ಲ. ಈಗ ನಾನು ಮಾತಾಡ್ತಾ ಕನ್ನಡ ನಿಮ್ಗೆ ಅರ್ಥ ಆಗ್ತಿದೆ, ಈಗ ಯಾವ್ದು ಇಲ್ಲಿ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರೆ ಸ್ಲೋ ಆಗಿ ಮಾತ್ರ ನನಗೆ ಅರ್ಥ ಆಗುತ್ತೆ, ಸ್ವಲ್ಪ ಸ್ಪೀಡಾಗಿ ಮಾತ್ರ ನನಗೆ ಸ್ವಲ್ಪ ಎಡ್ವೈಟ್ ಆಗುತ್ತೆ. ಸೊ ಆದ್ರಿಂದ ಸ್ವಲ್ಪ ಏನು ಮಾಡ್ತೀವಿ ನಾವು ಸಿನಿಮಾಗಳಲ್ಲಿ, ಉತ್ತರ ಕನ್ನಡ ಭಾಷೆ ಸ್ವಲ್ಪ ಸ್ಲೋಗಿ ಇಟ್ಕೊಳ್ತೀವಿ, ಇಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಾವು. ಇದೇ ಒಂದು ಕಾರಣಗಳಿಗೆ, ಯಾವುದಿಲ್ಲ. सर आपकी इस मूवी को लेकर बीजापुर की जनता से क्या अपील करना चाहिए?